ನಿಮಗೆ ಒಡವೆ ಕಳೆದೋಗಿರೋದೇ ಚಿಂತೆ ಅಲ್ವಾ? ನಮ್ಮ ಸ್ಟೋರ್ನಲ್ಲಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿ. ಆ ಒಡವೆ ಎಷ್ಟೇ ತೂಕದಾದ್ರೂ ಪರವಾಗಿಲ್ಲ. ಓಕೆನಮ್ಮ? ಆಯ್ತು. ಒಂದು ನಿಮಿಷ, ನಾನು ನಿಮಗೆ ಒಡವೆ ಕೊಡ್ತೀನಿ. ನಿಮ್ಮ ಒಡವೆ ಇವರೇ ಕದ್ದಿರಬಹುದು ಅನ್ನೋ ಅನುಮಾನ ಈಗಲೂ ನಿಮ್ಗಿರಬಹುದು. ಆದರೆ ನನ್ನ ಮನಸ್ಸು 100ಕ್ಕೆ 100 ಹೇಳ್ತಾ ಇದೆ, ಈ ತಾಯಿ ಅಂತ ಯೋಚನೆ ಮಾಡದೇ ಇರೋರು ಅಂತ. ನಿಮ್ಮ ಒಡವೆ ಇಲ್ಲೇ ಎಲ್ಲೋ ಬಿದ್ದಿರಬಹುದು, ಅಥವಾ ನೀವೇ ಏನೋ ಮಾಡಿರಬಹುದು. ಅದು ನನಗೆ ಬೇಕಾಗಿಲ್ಲ. ನಿಮ್ಮ ಒಡವೆ ಸಿಕ್ಕಿದ್ರೆ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೀನಿ. ಪ್ಲೀಸ್ ಮ್ಯಾನೇಜರ್. ಅಮ್ಮ, ಚಿಂತೆ ಪಡಬೇಡಿ, ಎಲ್ಲ ಸಾಲ್ವ್ ಆಗಿದೆ. ಶಾರು, ಇವ್ರು ಯಾರು? ಅದು ನನಗೂ ಗೊತ್ತಿಲ್ಲ ರೀ. ಅಮ್ಮ, ಇವ್ರು ನಿಮ್ಮ ಯಜಮಾನ್ರ? ಅಪ್ಪಾಜಿ, ನೀವಿಬ್ರು ನೋಡೋದಕ್ಕೆ ಸಾಕ್ಷಾತ್ ಗೌರಿ ಶಂಕರನ ಜೋಡಿ. ಮ್ಯಾನೇಜರ್, ಮ್ಯಾನೇಜರ್, ಬೇಗ ಚೇರ್ಸ್ಗಳನ್ನ ತನ್ನಿ, ಬೇಗ. ಅಮ್ಮ, ಕೂತ್ಕೊಳ್ಳಿ. ಅಮ್ಮ, ನೀವು ಹಿಂದೆ ಕೂರ್ತಿದ್ರಲ್ಲ, ಆ ಥರ ಕೂತ್ಕೊಳ್ಳಿ ಪ್ಲೀಸ್. ಅಯ್ಯೋ, ನಮ್ಮ ಯಜಮಾನ್ರ ಮುಂದೆ ಬೇಡವಾ? ಅಪ್ಪಾಜಿ, ನೀವು ಹಾಗೇನೆ ಕೂತ್ಕೋಬೋದಲ್ವಾ? ಹಾಕೋ ಶಾರು, ಗೌರವ ಅನ್ನೋದು ಸುಮ್ಕೆ ಬರಲ್ಲ. ನಿಂತವ ಹುಡುಕಿಕೊಂಡು ಬಂದೈತೆ, ಅವಮಾನ ಆದ ಜಾಗದಲ್ಲಿ ಸನ್ಮಾನ ಆಗ್ತೈತೆ. ಯಾವರು ನಿನ್ ಜೊತೆಯಲ್ಲಿ ಅವನೇ. ಹಾಕೋ ಶಾರು, ಕಾಲ್ ಮೇಲೆ ಕಾಲು ಹಾಕೋ. ಯಾಕೆ ಹಂಗಂತೀಯ? ಅಂದಿದ್ ಮಾತಲ್ಲ ಮಾತ್ರ ಕೇಳ್ತಾ ಇರ್ತಿಲ್ಲಪ್ಪಯ್ಯ. ಆದ್ರೆ ಯಾಕೆ ಕೇಳ್ತೀನಿ ಅಂತ ಒಂದ್ಕಿತನಾದ್ರೂ ಯೋಚನೆ ಮಾಡಿದ್ಯಾ? ಮಾವ, ಅಲ್ಲಾಗಿದ್ದ ವಿಷಯ ಅಲ್ಲೇ ಸಾಲ್ವ್ ಆಯ್ತಲ್ಲ. ಸಮಸ್ಯೆ ಇವತ್ತಿಗೆ ಬಗೆಹರಿದಿರ್ಬೋದು, ಆದ್ರೆ ಹೆಂಗ್ಸು ಮನೇಲಿ ಇರೋ ಗಂಟ ಸಮಸ್ಯೆ ಬತ್ತನೆ ಇರುತ್ತೆ. ಗಾಳಿ ಬೆಳಕಿದ್ದಂಗೆ ಕಿಟಕಿ ಬಾಗಿಲು ಎಲ್ಲ ಮುಚ್ಕೊಂಡ್ರೂ ಯಾವುದೋ ಸಂಧಿ ಒಳಗೆ ಬತ್ತನೆ ಇರುತ್ತೆ. ಇನ್ಮ್ಯಾಕೆ ಎಲ್ಲಿಗೆ ಹೋಗೋದಾದ್ರೂ ಹೆಂಗ್ಸು ಹೊರಗೆ ಬರಬಾರ್ದು. ಆಟೆ ಮಾವ, ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು. ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ, ಸಮಾಧಾನವಾಗಿ ಯೋಚನೆ ಮಾಡು ಅಂತ ಹೇಳ್ತಿದ್ದೆ. ಆಟೆ ತಾನೆ ಪಾರು, ಮದ್ವೆ ನಿಲ್ಸಕ್ಕೆ ಅಂತ ಹೆಂಗ್ಸು ಮನೆಯೊಳಗೆ ಸೇರ್ಕೊಂಡ್ ಮ್ಯಾಕೆ ಸಮಾಧಾನವಾಗಿ ಹೆಂಗಿರ್ಲಿ ಹೇಳು? ಮಾವ, ನಾನು ಹೇಳೋದು ಅರ್ಥ ಮಾಡ್ಕೊ. ಅರ್ಥ ಆಗಿದ್ದಕ್ಕೆ ತಾಯಿ ಅನ್ನೋದನ್ನ ನೋಡದೆ ಈಟೊಂದು ದ್ವೇಷ ಮಾಡ್ತಿರೋದು. ಅರ್ಥ ಅನಾರ್ಥ ಆಗೋಕ್ಕೂ ಮುಂಚೆ ಈ ಹೆಂಗ್ಸ್ನ ಮನೆಯಿಂದ ಆಚೆ ಕಳಿಸು. ಆಮೇಲೆ ಇನ್ನೊಂದು ದಿವಸ ನೆನ್ಪಿಟ್ಕೊಳಕ್ ಹೇಳು, ಈ ಮದ್ವೆನ ಯಾರೇ ಮುರಿಯಕ್ ಬಂದ್ರು ಅದಾಗಿಲ್ಲ. ನನ್ನ ತಂಗಿ ಮದುವೆನ ನಾನು ಮಾಡೇ ತೀರ್ತೀನಿ. ಎದೆ ಮ್ಯಾಕ್ ಗರ್ವ, ಮೀಸೆ ಮ್ಯಾಕ್ ಬೆರಳು, ಎರಡು ಯಾವತ್ತೂ ಹೋಗ್ಬಾರ್ದು. ಹಂಗೆ ಮಾಡ್ತೀನಿ ಮದುವೆನ. ನನ್ನ ಮಗ
ನನ್ನ ಸೊಸೆ ಪಿಂಕಿ ಇವತ್ತು ತೋಟದಲ್ಲಿ ನೆಮ್ಮದಿಯಾಗಿ ಮಾತಾಡ್ಕತ್ತಾರೆ. ಪಿಂಕಿಗಿರೋ ಕೋಪ ಗೀಪ ಎಲ್ಲ ಹೋಗಿ ಅವರಿಬ್ರು ಒಟ್ಟಾಗ್ಬಿಟ್ರೆ ಸಾಕಪ್ಪ ಸಾಕು. ಏಯ್, ಹೇಳಿದ್ದೆಲ್ಲ ಆಯ್ತು ತಾನೆ, ಹೋಗು. ನನ್ನ ಮಗನೇ ಸೀನಾ, ಫ್ರೆಂಡು ಅನ್ಕೊಂಡು ನನ್ನ ಕೈನಲ್ಲೇ ಹಾಸಿಗೆ ಎಲ್ಲ ಎತ್ತಾಕ್ಸ್ತೀಯ ಅಲ್ವಾ? ಕಳಿಸ್ತಿದ್ದೀನಿ ಮಗನೇ ನಮ್ಮ ಮಾವನ್ನ. ಇವತ್ತು ಸತ್ತೇ ನೀನು. ಮಾವ ಏನವ? ಅಲ್ಲ ಮಾವ, ನಾನೇನೋ ನಿಮ್ಮ ಮೇಲಿನ ಪ್ರೀತಿಯಿಂದ ಕಾಳಜಿಯಿಂದ ಇವತ್ತು ನೀವು ತೋಟಕ್ಕೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟೆ. ಆದ್ರೆ ಆಮೇಲೆ ಜ್ಞಾಪಕಾಯ್ತು, ನೀವು ಮಿಲಿಟರಿ ಮ್ಯಾನು, ಫುಲ್ ಡಿಸಿಪ್ಲಿನ್ ಇರ್ಬೇಕಲ್ವಾ ಮಾವ? ಎಲ್ಲದನ್ನು ಹಾಕೊಂಡು ತೋಟಕ್ಕೆ ಹೋಗಿ ಬನ್ನಿ ಮಾವ. ನಿಮ್ ಕರ್ತವ್ಯ ಯಾವತ್ತೂ ಮರಿಬಾರ್ದು ಮಾವ ನೀವು. ಹ್ಞೂ ಮಾವ, ತೋಟಕ್ಕೆ ಹೋಗೋದು ಮರಿಬೇಡಿ. ಆಯ್ತು ಕಣವ. ಮರಿಬೇಡಿ ಮಾವ. ಹಾಂ ಆಯ್ತವ. ನಮ್ಮ ಸೊಸೆ ಏನಂದ್ಲು? ಯಾಕಿರ್ಬೋದು? ಬೇರೆ ಏನೋ ಇರಬೇಕು.